ಬರ್ತಾ ಇದೆ, ಅಳಬಾರದು. ಅಂಡ್ ಅಫ್ ಕೋರ್ಸ್ ನಮ್ಮ ಜಗಪ್ಪ ಐ ಥಿಂಕ್ ಆ ಒಂದು ಚಿಕ್ಕ ಸ್ಪ್ಯಾನ್ ಹಿಂಗ್ ಬಂದು ಹಿಂಗೆ ಹೋಗಿ ಆ 3D TV ಅನ್ನೋದು ಒಂದು ಪಂಚ್ ಕೊಟ್ರಿ ಅಲ್ಲ, ಅಷ್ಟು ಸಾಕಾಗಿತ್ತು ಈ ಸ್ಕಿಟ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗಕ್ಕೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈಗ ಸುದ್ದಿ ಮೇಡಮ್, ನಿಜವಾಗ್ಲೂ ನೀವು ಎಷ್ಟು ಜನನ ಕಣ್ಣಲ್ಲಿ ನೀರು ಹಾಕ್ಸಿದ್ರಿ, ಆದ್ರೆ ಅಳು ಬಂದ್ರೆ ಅಳಬಾರದು ಅನ್ನೋ ಒಂದು ಸೀರಿಯಲ್ ಅನ್ನ ನೀವು ನೋಡಿದೀರಾ? ನನಗೆ ಎಂತೆಂತ ವಿಚಿತ್ರ ವಿಚಿತ್ರ ಟೈಟ್ಲ್ಗಳು ಇಡ್ತಿದ್ರು ಗೊತ್ತಾ? ತಾಯಿ ಕೊಟ್ಟ ಸೀರೆ ನಂದೆ. ಬರ್ತಾ ಹೆಂಗಿಂದ ಆಗೋಯ್ತು ಅಂದ್ರೆ, ಒಬ್ರಂತೂ ಆ ಟೈಟ್ಲ್ ಇಂದಾನೆ ನಾನು ಆ ಸಿನಿಮಾ ಮಾಡ್ಲಿಲ್ಲ, ಕಣ್ಣಿಂದ ಬಂದ ನೀರು ಅಂತ ಇಟ್ಟಿದ್ರು. ಕಣ್ಣಿಂದ ಬಂದ ನೀರು ಅಂತ, ಸೌಟಿಂದ ಬಂದ ಸಾರು. ಪಾಂಡೆ, ನೀ ನಿಜವಾಗ್ಲೂ ನಂಬಲ್ಲ, ನನ್ನನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಹೇಗೆ ಈಗ ಸೀರಿಯಲ್ನ ಅಡಿಕ್ಟ್ ಆಗಿರುವಂಥ ವ್ಯಕ್ತಿಗಳಿದ್ದಾರೋ ಹಾಗೇನೆ ಯಶು ಥರದವರು, ಅಂದರೆ ಒಬ್ಬ ಸೆಲೆಬ್ರಿಟಿಗೆ ಎಷ್ಟು ಕಷ್ಟ ಅನ್ನೋದನ್ನು ನಾನು ಕೂಡ ಅನುಭವಿಸಿದ್ದೀನಿ. ಒಬ್ಬ ಸೆಲೆಬ್ರಿಟಿಗೆ ಒಂದು ಇಮೇಜ್ ಅಂತ ಬಂದ್ಬಿಟ್ರೆ ಅದರಿಂದ ಆಚೆ ನಾವು ಬರೋಕ್ಕೆ ಚಾನ್ಸೇ ಇಲ್ಲ. ನಾನು ಸೀರೆ ಹಾಕೊಳ್ದೆ ಯಾವ್ದಾದ್ರು ಚೂಡಿದಾರ್ ಹಾಕೊಂಡು ಹಳ್ಳಿಗೆ ಏನಾದ್ರು ಹೋಗ್ಬಿಟ್ಟೆ ಅಂತ ಅಂದ್ಕೊಳ್ಳಿ, ಯವ್ವಿ ನೀ ಇಂಥ ಬಟ್ಟೆ ಎಲ್ಲ ಊಟಯ್ಯ ಅನ್ನೋರು ಜನ ನಾನು ನೋಡ್ಬಿಟ್ಟು. ಅಂದರೆ ಹಳ್ಳಿ ಜನ ಈಗಲೂ ಕೂಡ ಆ ಥರದ ಜನ ಇದ್ದಾರೆ. ಸಿನಿಮಾನ ನೋಡಿ ಕಲಾವಿದರು ಬೇರೆ ಇವ್ರು ಬೇರೆ ಅಂತ ಅಂದ್ಕೊಳ್ಳೋದೇ ಇಲ್ಲ, ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಸಿನಿಮಾದಲ್ಲಿರೋರೇ ಬೇರೆ ನಾನು ಬೇರೆ ಅಂತ ಅವ್ರನ್ನ ಬೇರೆ ಬೇರೆಯಾಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಕೆಲವು ಕಲಾವಿದ್ರಿಗೆ ಮಾತ್ರ ಆ ಅದೃಷ್ಟವೂ ಇದೆ, ಆದರೆ ಅದರಲ್ಲಿ ಕಷ್ಟವೂ ಇದೆ ಅನ್ನೋದು ಎಲ್ರಿಗೂ ಅರ್ಥ ಆಗಬೇಕು. ಆ ರೀತಿಯ ಒಂದು 2 ರೀತಿಯ ಒಂದು ಕ್ಯಾರೆಕ್ಟರ್ನ ಈ ಒಂದು ಸ್ಕಿಟ್ಟಲ್ಲಿ ತುಂಬಾ ಅದ್ಭುತವಾಗಿ ತೊಗೊಂಡು ಬಂದರು. ಇಟ್ ವಾಸ್ ವೆರಿ ಲವ್ಲಿ. ಒಟ್ಟಾರೆ ಸಖತ್ತಾಗಿತ್ತಪ್ಪ, ಸಖತ್ ಮಜಾ ಕೊಟ್ಟು. ಥ್ಯಾಂಕ್ ಯು. ಸುಧಾ ಮೇಡಮ್, ನೀವು ಸಿಲ್ವರ್ ಸ್ಕ್ರೀನ್ ಅಲ್ಲಿ ಎಷ್ಟೋ ಜನ ಕಳಿಸಿದ್ದೀರಾ, ಸ್ಮಾಲ್ ಸ್ಕ್ರೀನ್ ಅಲ್ಲಿ ಯಾವತ್ತಾರು ಅಳಿಸುವಂತ ಪ್ರಯತ್ನ ಮಾಡಿದ್ದೀರಾ? ಇಲ್ಲಪ್ಪ, ನನಗೆ ಅವಕಾಶನೇ ಸಿಕ್ಕಿಲ್ಲ. ನಾನು ಆ ಒಂದು ಅದ್ಭುತವಾದ ಅವಕಾಶ ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ನಿಮಗಾಗಿ ನಾನು ಒಂದು ಹೊಸ ಸೀರಿಯಲ್ನ ಪ್ರೊಡ್ಯೂಸ್, ಡೈರೆಕ್ಟ್ ಅಂಡ್ ಟೆಲಿಕಾಸ್ಟ್ ಮಾಡಿಸ್ತಾ ಇದ್ದೀನಿ. ಇಬ್ಬಿಬ್ರು ಹೀರೋಯಿನ್ ಇರುವಂತ ಅದ್ಭುತವಾದ ಕತೆ ಇದು. ನೋಡ್ತೀರಾ ಯಾವ್ದು ಕತೆ ಅಂತ? ಗೊತ್ತಾಯ್ತು ಬಾ ಅಪ್ಪ. ಬಾ ಅಂದ್ರೆ ಸುಮ್ನೆ ಬರಲ್ವಾ ನಾನು? ಅಷ್ಟೇ. ಪೋಸ್ಟರ್ ಬರ್ಲಿ ನಮ್ಮ ಸೀರಿಯಲ್ದು. ಶ್ರುತಿ ಮೇಘ ಸೇರಿದಾಗ ಎಪಿಸೋಡ್ ನಂಬರ್ 1567. ಜಗಳ ಕನ್ಫರ್ಮ್. ಈ ಒಂದು ಶ್ರುತಿ ಮೇಘ ಸೇರಿದಾಗ ಖಂಡಿತವಾಗ್ಲೂ ಇದರೊಳಗೆ ನಡೀತಾ ಇದೆ. ಶ್ರುತಿ ಮೇಡಮ್ ಹಾಗೂ ಮೇಘನವರೇ ಪ್ಲೀಸ್. ಗಂಡನಾಗಿ ಸ್ವೀಕರಿಸಿದ್ದು ನನಗೆ ತುಂಬಾ ಹೆಮ್ಮೆ ವಿಚಾರನ ಕಣಮ್ಮ. ಏನ್ ಮಾಡೋದು, ಇಂಥ ಒಂದು ಗಂಡ ಸಿಗಬೇಕು ಅಂದ್ರೆ ನೀನು ಅದೃಷ್ಟ ಮಾಡಿದ್ಯಾ. ಕರೆಕ್ಟ್ ಆಗಿ ಹೇಳಿದೆ. ನನ್ನ ಮಗ ಯಾರನ್ನೇ ನೋಡ್ಲಿ ಕೇವಲ ಕಂಟೆಸ್ಟೆಂಟ್ ಆಗಿ ನೋಡ್ತಾನೆ ಹೊರತು ಅವ್ರನ್ನ ಬೇರೆ ಭಾವನೆಯಲ್ಲಿ ಯಾವತ್ತಿಗೂ ನೋಡಿದ್ದಿಲ್ಲಮ್ಮ. ನನ್ನ ಮಗ ಚಿನ್ನದಂತಹ ಮಗ. ನನ್ನ ಮನೆಗೆ ನೀನು ಸೊಸೆಯಾಗಿ ಬಂದಿರೋದಕ್ಕೆ ಪುಣ್ಯ ಮಾಡಿರ್ಬೇಕು ಕಣಮ್ಮ. ಪುಣ್ಯ ಮಾಡಿದ್ಯಾ. ಎಂತ ಮಾತು ಹೇಳ್ದೆ ಅಮ್ಮ. ನೋಡ್ದ ಮೇಘ, ಇಂಥ ಅತ್ತೆ ಪಡೆಯೋದಕ್ಕೆ ನೀನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಸುಮ್ನೆ ನನ್ನ ಸೊಸೆಯಾಗಿ ಕರ್ಕೊಂಡ್ ಬಂದಿಲ್ಲ. ಒಂದು ಬಂಡಿ ಡೌರಿ ಕೇಳಿದ್ರು, ನಮ್ಮ ಅಪ್ಪ ಕೊಟ್ರು, ಇವ್ರು ಸೊಸೆ ಮಾಡ್ಕೊಂಡ್ರು. ಈ ಒಂದು ಸಂಚಿಕೆ ನಿರ್ದೇಶಕರಿಗೂ ಡೈಲಾಗ್ ಕೊಡಮ್ಮ. ಡೈಲಾಗೇ ಬಿಡ್ತಿಲ್ವಲ್ಲಮ್ಮ. ಯಾವ ಸೀಮೆ ಹೆಂಡತಿರು ಗಂಡನಿಗೆ ಮಾತಾಡಕ್ ಬಿಡ್ತಾರೆ ಹೆಂಡತಿನ? ಎಲ್ಲಾ ಹೆಂಡ್ತಿರು ಗಂಡನಿಗೆ ಮಾತಾಡಕ್ ಬಿಡದೇ ಇರೋ ಹೆಂಡ್ತಿರಂತಾನೆ ನೀವ್ ಹೇಳ್ತಿರಲ್ಲ, ಅದಕ್ಕೆ ಅದನ್ನೇ ಪ್ರೂವ್ ಮಾಡ್ತಾ ಇದೀನಿ. ಸುಮ್ನೆ ನಿಂತ್ಕೊಳ್ರಿ. ಆದ್ರೂ ಪರವಾಗಿಲ್ಲ, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಅದ್ರಲ್ಲಿ ಉಪ್ಪೇ ಇರ್ಲಿಲ್ಲ. ಯಾಕೆ? ನಮ್ಮಮ್ಮನಿಗೆ ನನಗೆ ಉಪ್ಪು ಹುಳಿ ಖಾರ ಎಷ್ಟು ಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅವಾಗ ನಿಮ್ಮ ಅಮ್ಮನ ಹತ್ರನೇ ಮಾಡಿಸ್ಕೋಬೇಕಾಯ್ತು, ನನ್ನ ಹತ್ರ ಏನಕ್ಕೆ ಮಾಡಿಸ್ಕೊಂಡ್ರಿ?
ಮತ್ತೆ ಎಂತಿ ಅಂತ ಮದ್ವೆ ಆಕಾದೆ ನಾನು. ನಾನೇನು ಉಪ್ಪಿಟ್ಟು ಮಾಡಕ ಮದ್ವೆ ಅದೇ. ನೀ ಮನೆಗೆ ಬಂದು ಈ ಮನೆ ಬೆಳಗ್ತೀಯ ಅನ್ಕೊಂಡ್ರೆ ಮನೆಗೆ ಬರ್ತಿದ್ದ ಹಾಗೆ ಮನೆ ಉರಿಯೋ ಅಂತ ಮಾತಾಡ್ತಿದ್ಯಲ್ಲಮ್ಮ. ತುಂಬಾ ತೂಗಾಡ್ಬೇಡ ಮಗನೇ, ಬಿದ್ದೋಗ್ತೀಯ. ಹಿಂದೆ ಬಾ. ಅತ್ತೆ, ನಾನು ಈ ಮನೆ ಬೆಳಗ್ಸೋಣ ಅಂತಾನೇ ಬಂದೆ. ಆದ್ರೆ ಮನೆಗೆ ಬಂದಿದ ತಕ್ಷಣ ಬೆಳಗ ಕೊಟ್ಟಿದ್ದು ನೀವು ಪಾತ್ರೆನ, ಮನೆನಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಮೇಘ 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 ಎಂತ ಮಾತಾಡ್ತಾ ಇದೆಯಾ ಮೇಘ? ಹೇಳಿ ಬೇಗ, ಬರೀ ಮೇಘ 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 ಅನ್ಬೇಡಿ. ಅಯ್ಯೋ, ಎಂತ ಹೆಂಡತಿನ ಮದ್ವೆ ಆಗೋದೆ ನಾನು. ಬರ್ಲಿ ಮ್ಯೂಸಿಕ್. ನಾನ್ ಇವತ್ತಿಂದ ಈ ಮನೆಯಲ್ಲಿ ಇರಲ್ಲ ಅಮ್ಮ, ಇರಲ್ಲ. ನನಗೆ ಅಮ್ಮನೂ ಬೇಡ, ಹೆಂಡತಿನೂ ಬೇಡ. ಹೌದಾ? ಯಾರು ಸಿಗ್ತಾರೋ ಅವ್ರ ಜೊತೆ ಹೋಗ್ತಾ ಎಲ್ಲ ಅವಳು ಕಾಣ್ತಾ ಇಲ್ವಲ್ಲ, ಯಾರು ಸಿಗ್ತಾರೋ ಅವ್ರ ಜೊತೆ ಹೋಗ್ತಾ ಇರ್ತೀನಮ್ಮ. ಏನಮ್ಮ ಸೊಸೆ ಕಡಿಯದಾಗಿ ನೀನ್ ಏನ್ ಹೇಳ್ತೀಯಮ್ಮ? ನಿನ್ನ ಮನಸ್ಸಿನ ಭಾವನೆಯನ್ನ ನನ್ನ ಹತ್ರ ಹೇಳ್ಕೊಳಮ್ಮ. ಅತ್ತೆ, ನೀವಿಷ್ಟು ದಿನ ಹೇಳಿದ್ರಲ್ಲ, ಅದ್ ಕೊನೆಗೆ ನಡೀತು. ಬನ್ನಿ ನಾವ್ ಹೋಗೋಣ. ಅವ್ರು ಎಲ್ ಬೇಕೋ ಹಾಳಾಗ್ ಹೋಗ್ಲಿ. ಏನಂತೆ? ನಾವಿಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರಿ ಅಲ್ವಾ ಅತ್ತೆ? ನಡೀತಾ ಇದೆ ಇಲ್ಲಿ ಅಮ್ಮ. ಅಲ್ಲೋ, ನೀನಿಂತ ಬರ್ಗೆಟ್ ನನ್ನ ಮಗ ಅಂತ ಗೊತ್ತಿದ್ರೆ ನಾನ್ ಮದ್ವೆನೇ ಆಗ್ತಾ ಇರ್ಲಿಲ್ಲ ಜೀವನದಲ್ಲಿ. ಮೇಘನಾ ಬಾ. ನಿಮಗೆ ಇಂತ ಮಗ ಬೇಡ ಅಂದ್ಮೇಲೆ ನನಗೆ ಯಾಕೆ ಇಂತ ಗಂಡ ಬೇಕು? ಕರೆಕ್ಟ್. ಟಾಟಾ ಬಾಯ್. ಬಾಯ್ ಬಾಯ್. ಛೇ, ನನ್ನ ಹೆಂಡತಿ ನನ್ನಮ್ಮ ನನ್ನನ್ನು ಬಿಟ್ಟು ಹೋಗ್ಬಿಟ್ರು. ಯಾಕೆ ಈ ತರ ಆಯ್ತು? ನನಗೆ ಈ ಜೀವನ ಬೇಡ ಬೇಡ. ನಿನಗ್ ಮೊದ್ಲೇ ಒಂದ್ ಸಂಸಾರ ಇತ್ತು ಅಂತ ಗೊತ್ತೇ ಇರ್ಲಿಲ್ವಲ್ಲೋ. ಈ ಸಂಚಿಕೆ ಮುಂದುವರಿಯುವುದು ಇಲ್ಲಿಗೆ ದಿ ಎಂಡ್. ಈ ವಾರದ ಗಿಚ್ಚಿ ಗಿಲಿಗಿಲಿಯ ಎಲ್ಲ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ಗಳು ಇಲ್ಲಿಗೆ ಮುಕ್ತಾಯ ಆಗಿದೆ. ಈಗ ನಮ್ಮ ಈ ವಾರದ ವಿಶೇಷ ಅತಿಥಿ ಮೇಘನಾ ರಾಜ್ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಮೇಘನಾ ರಾಜ್ ಅವರ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೊ ಮೇಘನಾ, ಇಷ್ಟು ದಿನ ಟಿವಿಲಿ ಕೂತ್ಕೊಂಡು ಮನೆಯಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಂತ ಈ ಒಂದು ಗಿಚ್ಚಿ ಗಿಲಿಗಿಲಿ ಫಸ್ಟ್ ಟೈಮ್ ಲೈವ್ ಅಲ್ಲಿ ನೋಡಿ ಏನ್ ಅನ್ನಿಸ್ತು? ಏನಾದ್ರು ಡಿಫ್ರೆನ್ಸ್ ಅನ್ನಿಸ್ತಾ ಅಥವಾ ಎಷ್ಟು ಖುಷಿ ಆಯ್ತು? ಡಿಫ್ರೆನ್ಸ್ ಅಂದ್ರೆ ನನಗೆ ಇಂಟ್ರಾಕ್ಟ್ ಮಾಡಕ್ಕೆ ಒಂದು ಅವಕಾಶ ಸಿಗತ್ತೆ ಇಲ್ಲಿ ಬಂದಾಗ. ಮನೇಲಿ ಸ್ಕಿಟ್ ನ ನೋಡ್ತೀನಿ, ಎಂಜಾಯ್ ಮಾಡ್ತೀನಿ, ಅಮ್ಮಂಗೆ ಹೇಳ್ತೀನಿ ಇಲ್ಲ ಅಪ್ಪಂಗೆ ಹೇಳ್ತೀನಿ, ನೋಡಿ ಇದು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂತ. ಬಟ್ ಇಲ್ಲಿ ಕೂತು ಕಲಾವಿದ್ರ ಜೊತೆ ಇಂಟ್ರಾಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಇದೆಯಲ್ಲ, ಅದು ಇಲ್ಲಿಗೆ ಬಂದ್ರೇನೆ ಅದು ನನಗೆ ಸಿಗೋ ಮಜಾ. ತುಂಬಾನೇ ಇವತ್ತು ನನಗೆ ಒಂಥರ ಟೈಮ್ ವೆಲ್ ಸ್ಪೆಂಟ್ ಅಂತ ಅನಿಸ್ತು. ಕಲರ್ಸ್ ಕನ್ನಡಗೆ ಮತ್ತೆ ಮತ್ತೆ ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಲ್ಲಿಗೆ ಬಂದರೆ ನನಗೊಂಥರ ಹೋಮ್ ಕಮಿಂಗ್ ಫೀಲಿಂಗ್ ಇದೆ. ಸೊ ಐ ಆಮ್ ಆ್ಯಕ್ಚುಲಿ ಆನರ್ಡ್ ಟು ಬಿ ಹಿಯರ್. ವೆರಿ ನೈಸ್, ವೆರಿ ನೈಸ್. ಬಟ್ ಮೇಘನಾ ಅವರೇ, ನಿಮ್ಮ ಎಂಟರ್ಟೈನ್ಮೆಂಟ್ ನಾವು ಹೇಳಿದ್ವಿ, ನಿಮ್ಮ ದನಿಯಿಂದ ಹಾಡನ್ನ ಕೇಳದೆ ನಾವಿಲ್ಲಿಂದ ಬಿಡೋದಿಲ್ಲ. ಹೇಳ್ರಪ್ಪ. ಖಂಡಿತವಾಗ್ಲು ಎಸ್, ಇದು ಬಹಳ ಕಷ್ಟವಾದ ಹಾಡು. ನನ್ನ ಒಂದು ಸಣ್ಣ ಪ್ರಯತ್ನ ಇದು. ಈ ಹಾಡಿನ ಮ್ಯೂಸಿಕ್ ಡೈರೆಕ್ಟ್ರೇ ಅವರು. ವಾವ್. ಪೂರ್ತಿ ಹಾಡು ಗೊತ್ತಿಲ್ಲ, ಒಂದು 2-3 ಲೈನ್ ಗೊತ್ತು. ಅದನ್ನ ಹಾಡ್ತೀನಿ. ಅದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನ ಹಾಕೋಬೇಡಿ ಕಿವಿಗೆ. ಏನು ತಪ್ಪು ಇರೋದಿಲ್ಲ, ಯಾಕೆಂದ್ರೆ ನನ್ನ ನೋಡಿದ ತಕ್ಷಣ ನಮ್ಮ ಅಭಿಮಾನಿಗಳು ನಗದಷ್ಟೇ ಗೊತ್ತು. ತಪ್ಪು ಆಗಕ್ಕೆ ಚಾನ್ಸ್ ಇಲ್ಲ. ನಕ್ಕೊಂಡು ಆರಾಮಾಗಿ
ರೆಗ್ಯುಲರ್ ಸಿಂಗರ್ಸ್ ಹಾಡೋದೇ ಕಷ್ಟ. ಉಸಿರು ಕಟ್ಟು ಹಾಡ್ಬೇಕು. ಉಸಿರು ಕಟ್ಟಿ ಅಂದ್ರೆ ಕರೆಕ್ಟಾಗಿ ಒಬ್ಬ ಮನುಷ್ಯನಿಗೆ ಒಂದ್ breath ಅಲ್ಲಿ ಉಸಿರು ಹಾಡ್ಬೇಕು ಇಷ್ಟು ಲೆವೆಲ್ ಇರುತ್ತೆ, ಅದಕ್ಕೆ ಮೇಲೆ ಒಂಚೂರು ಇಟ್ಟಿರ್ತೀವಿ, ಅದಕ್ಕೆ ಬ್ರೆತ್ಲೆಸ್ ಅನ್ನೋದು. ಒಂಚೂರು ಅದು ಕಷ್ಟ. ಅದು ಚೀಪಿನೊಳಗಡೆ ಮುತ್ತುಮಲೆಗಿದೆ, ಮುತ್ತುಮಲೆಗಡೆ ನನ 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 ನೆನೆ ನನ 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 ಅಲ್ಲಿ ಒಟ್ಟೋಗುತ್ತದ. ಹೌದು. ಅದರಿಂದ 100ಕ್ಕೆ 100 ಮಾರ್ಕ್ಸ್ ಅವ್ರು ಈ ಒಂದು ಬ್ಯೂಟಿಫುಲ್ ಸಾಂಗ್ಗೆ ಎಲ್ರು ಏನ್ ಮಾಡ್ಬೇಕು? ಇವ್ರು ಮೀಸಲು ಹೊಡಿತಾರೆ. ಸ್ಟೆಪ್ ಹೇಳ್ಕೊಡ್ತೀನಿ. ಸ್ಟೆಪ್ಪು ಮೇಘನಾ ಅವರೇ, ಈ ಒಂದು ನಿಮ್ಮ ಸಾಂಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸಿಗ್ತಾ ಇದೆ ಗೋಲ್ಡನ್ ಗಿಲಿಗಿಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. Thank you so much. We love you, Meghana. Thank you. I love you all. ಲವ್ ಯು. ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ. ಸುಧಿ ಮೇಡಮ್, ಈ ವೇದಿಕೆಯಿಂದ ಯಾರನ್ನಾರು ಕಳಿಸ್ಬೇಕು ಅನ್ನೋ ವಿಚಾರ ಬಂದಾಗಲೇ ನನಗೆ ತುಂಬಾನೇ ಬೇಜಾರಾಗುತ್ತೆ. ಆ ಹಂತಕ್ಕೆ ನಾವು ಬರೋದು ಬೇಡ ಅಂತ ನಾನು ಆಶಿಸ್ತೀನಿ. ಆ ಕಾರಣಕ್ಕೆ ಆ ಒಂದು ಪ್ರೀತಿಗೆ ಈ ವಾರನೂ ಕೂಡ ಎಲಿಮಿನೇಷನ್ ಇರೋದಿಲ್ಲ. ಬಟ್ ಕಂಟೆಸ್ಟೆಂಟ್ಸ್ ಸೀರಿಯಸ್ ಆಗಿ ತಗೊಳ್ಳಿ, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇನ್ನೂ ಅದ್ಭುತವಾಗಿ ಎಂಟರ್ಟೈನ್ ಮಾಡಿ, ಇನ್ನೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಸೊ ಇಲ್ಲಿಗೆ ಈ ವಾರದ ಎಲ್ಲ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ಗಳು ಮುಕ್ತಾಯ ಆಗುವಂತ ಸಮಯ. ಮುಂದಿನ ವಾರ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ಗಳನ್ನ ಹಿಡ್ಕೊಂಡು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾ, ಇದು ವೀಕೆಂಡ್ ನ ಲಾಫಿ ಕಥಕಳಿ ಗೆಚ್ಚಿ ಗಿಲಿ ಗಿಲಿ. ಮುಂದಿನ ವಾಸಿಗಳ ಗುಡ್ ನೈಟ್, ಟಾಟಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.